ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ PUC ರಿಸಲ್ಟು ಆಲ್ರೆಡಿ ಬಂದಿದೆ, ನೋಡಿದೆ ಅನ್ಕೋತೀನಿ ಫ್ರೆಂಡ್ಸ್. ಇವಾಗೊಂದು ಪ್ರೆಸ್ ಮೀಟ್ ಇತ್ತಲ್ಲ, ನಮ್ಮದು ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ಅಬೌಟು ಥರ್ಡ್ ಎಕ್ಸಾಮ್ ಇರಲ್ಲ ಅಂತ ಹೇಳಿದರೆ. ಆ ರೀಸನ್ ಏನಂತ ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಡೀಟೇಲ್ ಆಗಿ. ನಿಮ್ಮ 30 ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ, ರಿವೈಸ್ ಕೂಡ ಮಾಡಿದ್ದಾರೆ. ಸೊ ನಾನು ವಿಡಿಯೋ ಹಾಕ್ತೀನಿ ಕಂಪ್ಲೀಟ್. ಒತ್ತಡ ಇರಬಾರ್ದು, ಬಟ್ ಅನಿವಾರ್ಯವಾಗಿ ನಮ್ಮ ತಪ್ಪುಗಳಿಂದಲೂ ಕೂಡ ನಾನು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ. ಬಟ್ ಕಷ್ಟಪಟ್ಟು ಈ ವರ್ಷನ ಫಸ್ಟ್ ಇಂದ ನಾವು ಏನೇನು ಕೆಲಸ ಮಾಡಬೇಕು, ಹಿಂದಿನ ಮಾಡದೇ ಇರ್ತಕ್ಕಂಥ ಕೆಲಸನೂ ಕೂಡ ನಾವು ಅವ್ರಿಗೆ ಒತ್ತಡ ಹಾಕಿ ಮಕ್ಕಳನ್ನ ಈ ಲೆವೆಲ್ ತಂದಿದ್ವಿ. ಅದಕ್ಕೆ 5 ದಿವಸ ಎಕ್ಸಾಮ್ ಕೊಡ್ತಾ ಇದೀವಿ. ಈ ಸತಿ 2ನೇ ಎಕ್ಸಾಮು ವಿಚ್ ವಿಲ್ ಸ್ಟಾರ್ಟ್ ಫ್ರಮ್ 30th. ನಾವು 25ನೇ ತಾರೀಕು ಶುರು ಮಾಡಬೇಕು ಅಂತ ಇದ್ವಿ. ಈ ಸತಿಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕಿಗೆ ಮುಗಿಯುತ್ತೆ. ಇನ್ನೊಂದು ರೀಸನ್ ಏನು ಅಂದ್ರೆ 3ನೇ ಎಕ್ಸಾಮ್ ತೆಗಿಯೋದು CET-ಗೆ ಚಾನ್ಸ್ ಸಿಗೋದಿಲ್ಲ. ಸೊ ನನ್ನ ಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ 5 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಮುಂಚೆ ಫೇಲ್ ಆಗಿ ಸಪ್ಲಿಮೆಂಟರಿ ಅಂತ ತಗೋತಾ ಇದ್ದೀವಿ, ಈಗ ನಿಮ್ಗೆ ಅವಕಾಶ ಸಿಗುತ್ತೆ. ಆಗ್ಲೇ ನೀವು ಸಾಕಷ್ಟು ಸಕ್ಸಸ್ ಆಗಿದ್ದೀವಿ. ಯಾಕಂದ್ರೆ ಮಕ್ಕಳು ಫೇಲ್ ಆಗಿರೋದು 1-2 ಸಬ್ಜೆಕ್ಟ್ ಅಲ್ಲೂ 3 ಸಬ್ಜೆಕ್ಟ್ ಬಹಳ ಕಮ್ಮಿ, ಅವರೆಲ್ಲ ಪಾಸ್ ಆಗ್ತಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ಆಮೇಲೆ 5 ದಿವಸ ಎಕ್ಸ್ಟ್ರಾನು ಕೊಟ್ಟಿರೋದ್ರಿಂದ ಅವ್ರಿಗೆ ಜಾಸ್ತಿ ಓದೋದಕ್ಕೂ ಅವಕಾಶ ಇರೋದ್ರಿಂದ ಈ ಸತಿಗೆ ನೀವು ಮುಗಿಸ್ಕೊಳ್ಳಿ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. CET-ಗೆ ಟಾರ್ಗೆಟ್ ಮಾಡ್ತೀವಿ. ಸೊ ನಮ್ಮ ರಿಸಲ್ಟ್ CET ಒಳಗೆ ಬರುತ್ತೆ. ಲಾಸ್ಟ್ ಟೈಮ್ ತುಂಬಾ ಜನರು ಬಂದು, ಸರ್ ಅಟ್ಲೀಸ್ಟ್ CET ಒಳಗೆ ಬಂದಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಭವಿಷ್ಯ ಅಂತ. ಆಮೇಲೆ ತಗೊಂಡ್ಬಿಡ್ತಾರೆ, ಪಾಪ ಎಲ್ಲ ವ್ಯವಸ್ಥೆ ಇರುತ್ತೆ, ಬಟ್ ಹೋಗೋಕ್ಕಾಗಲ್ಲ, ಬಿಟ್ಟು CET-ಯಲ್ಲೆಲ್ಲ ಕ್ಲೋಸ್ ಆಗ್ತದೆ. ಈ ಸತಿ ವಿ ವಾಂಟ್ ಟು ಟ್ರೈ ಟು ಫಿನಿಶ್ ಎವ್ರಿಥಿಂಗ್. ನಮ್ದೊಂದು ಅಚೀವ್ಮೆಂಟ್ ಇತ್ತು, ಹೋದ ವರ್ಷ ನಾವು ಪ್ಲಾನ್ ಮಾಡಿದಾಗ ಹೆಂಗಾರು ಮಾಡಿ ನಾವು ಅಟ್ಲೀಸ್ಟ್ ಒಂದು ಸರ್ಟನ್ ಹೈ ಲೆವೆಲ್ಗೆ ಬಂದ್ರೆ ಥರ್ಡ್ ಎಕ್ಸಾಮ್ ಕಮ್ಮಿ ಮಾಡಿ ಒಂದು ಜಾಸ್ತಿ ಕೊಟ್ಟು CET ಒಳಗೆ ಬರೋದಕ್ಕೆ ಅಂತ. ಸೊ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೆಕೆಂಡ್ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಮ್ 30th. ಅದಕ್ಕೆ ಇವಾಗಲೇ ಆನ್ಲೈನ್ ಅಲ್ಲೇ ಅವರಿಗೆಲ್ಲ ಹಾಲ್ ಟಿಕೆಟ್ ಅದಕ್ಕೆಲ್ಲ ಕೂಡ ಮಾಡ್ತಾರೆ, ಪ್ಲಸ್ ಇಂಪ್ರೂವ್ಮೆಂಟ್ ಇದ್ರು ಮಾಡಬೇಕು.